ಸಿಂಹ ಸರ್, ನೀವು ತಿಳಿಸ್ಕೊಡ್ಬೇಕು. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವಂತಹ ಒಂದು ಸಾಧನ ಈ ಚುನಾವಣಾ ಬಾಂಡ್ ಅಂತಿದ್ದು. ಹಾಗೆ ಅದನ್ನು ಈಗ ಕೃಷ್ಣ ಸರ್ ಕೂಡ ಯಾಕೆ ಬಾಂಡ್ಗಳ ಬಳಕೆ ಆಗುತ್ತೆ, ಹೇಗೆ ಬರುತ್ತೆ, ಆ ಬಾಂಡ್ ಅಂದ್ರೇನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಆದರೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಇಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಹೇಳಿ ತನ್ನ ವಿಚಾರವನ್ನು ಮಂಡಿಸಿದೆ. ಹಾಗಾಗಿ ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸ್ತಾ ಇದೆ ಈ ಚುನಾವಣಾ ಬಾಂಡ್ಗಳು ಅನ್ನುವಂಥ ವಿಚಾರ ಯಾಕೆ ಬಂತು ಸರ್? ಹಾಗಾದ್ರೆ ಎಲ್ಲಿ ವ್ಯತ್ಯಾಸ ಆಗಿದೆ? ನಾವೊಂದು 10 ವರ್ಷ ಹಿಂದಕ್ಕೆ ಹೋಗೋಣ. ಓಕೆ. ಈ 10 ವರ್ಷಕ್ಕಿಂತ ಮುಂಚೆ ಸ್ವಾತಂತ್ರ್ಯ ನಂತರದ 60 ವರ್ಷಗಳಲ್ಲಿ ಇದೇ ಪ್ರಕಾರ ಪಕ್ಷಗಳಿಗೆ ಹಣ ಬರ್ತಾ ಇತ್ತು. ಆದರೆ ಎಲ್ಲಿಂದ ಬರ್ತಾ ಇತ್ತು, ಯಾರು ಕೊಟ್ಟರು, ಯಾವ ಪಕ್ಷಕ್ಕೆ ಎಷ್ಟು ಕೊಟ್ಟರು, ಯಾವುದೇ ವಿಚಾರ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಣ ಬರೋದಂತೂ ಖಚಿತ ರಾಜಕೀಯ ಪಕ್ಷಗಳಿಗೆ ಕೊಡ್ತಾ ಇದ್ರು, ಇದೇ ಕಂಪನಿಗಳು ಕೊಡ್ತಾ ಇದ್ರು, ವಿದೇಶಗಳು ಕೂಡ ಕೊಟ್ಟದ್ದಿದೆ, ಅದರ ಉದಾಹರಣೆಗಳು ಇದೆ. ಆದರೆ ಇದು ಯಾವುದಕ್ಕೂ ಅಕೌಂಟಬಿಲಿಟಿ ಇರಲಿಲ್ಲ. ಈಗ ಈ 7 ವರ್ಷಗಳ ಹಿಂದೆ ಈ ಬಿಲ್ ಅನ್ನು ತಂದಿದ್ರಿಂದ ಒಂದು ಅಕೌಂಟಬಿಲಿಟಿ ಎಲ್ರಿಗೂ ಸಿಗ್ತಾ ಇದೆ. ಯಾರು ಬಾಂಡ್ ಅನ್ನ ಖರೀದಿ ಮಾಡಿದ್ದಾರೆ ಮತ್ತೆ ಯಾರಿಗೆ ಕೊಟ್ಟಿದ್ದಾರೆ, ಇದು ಎರಡೂ ಈಗ ನಮ್ಮೆಲ್ಲರಿಗೂ ಅಂಕಿಅಂಶಗಳೆಲ್ಲ ಗೊತ್ತಾಗ್ತಾ ಇದೆ ಜನಸಾಮಾನ್ಯರಿಗೆ. ಸುಪ್ರೀಂ ಕೋರ್ಟಿನ ಆಕ್ಷೇಪ ಏನು, ಯಾರಿಗೆ ಎಷ್ಟು ಹೋಗಿದೆ ಅನ್ನೋದನ್ನ, ಯಾರಿಂದ ಹೋಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆಗ್ಬಹುದು ಮುಂದಕ್ಕೆ ಇದನ್ನು ಕೂಡ ಈಗಿನ ಸರ್ಕಾರ ಜಾರಿಗೆ ತರಬಹುದು. ಆವಾಗ ಒಳ್ಳೆ ಅವಕಾಶ ಆಗ್ತದೆ, ಸಂಪೂರ್ಣವಾಗಿ ಪಾರದರ್ಶಕ ಆಗ್ತದೆ ಈ ವ್ಯವಸ್ಥೆ. ಹಣ ಯಾಕೆ ಕೊಡಬೇಕು ಅನ್ನೋದನ್ನ ಆಮೇಲೆ ವಿಚಾರ ಮಾಡಿ. ಸರಿಗ ಚುನಾವಣಾ ಬಾಂಡ್ ಅಂದ್ರೆ ಒಂದು ಪ್ರಾಮಿಸರಿ ನೋಟ್, ಖರೀದಿದಾರ ಮತ್ತು ಪಾವತಿದಾರನ ಹೆಸರು ಇರೋದಿಲ್ಲ, ಯಾವುದೇ ಮಾಲೀಕತ್ವದ ಮಾಹಿತಿಯನ್ನು ದಾಖಲಿಸೋದಿಲ್ಲ ಅನ್ನುವಂತಹ ವಿಚಾರವೇ ವಿಚ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಅಂತ ಅನ್ಸೋದಿಲ್ವಾ? ಹಿಂದೆ ಇದ್ದಂತ 10 ವರ್ಷದ ಹಿಂದಿನ ಚುನಾವಣಾ ಪದ್ಧತಿಗೂ ಈಗಕ್ಕೂ ಅಂತ ಡಿಫ್ರೆನ್ಸ್ ಇಲ್ಲ ಅಂತ ಆಯ್ತಲ್ಲ. ಅವಾಗ ಯಾವುದೇ ರೀತಿಯ ಅಕೌಂಟಬಿಲಿಟಿ ಇಲ್ಲದೆ ಯಾರ್ಯಾರಿಗೆ ಬೇಕು, ಎಷ್ಟೆಷ್ಟು ಬೇಕು, ಯಾವ ಪಕ್ಷಕ್ಕೆ ಬೇಕು ಕೊಡ್ತಾ ಇದ್ರು. ಈಗಲೂ ಕೂಡ ನೋಡಿ, ಆ ಬಾಂಡ್ ವಿಚಾರವಾಗಿ ಖರೀದಿದಾರ ಅಥವಾ ಪಾವತಿದಾರನ ಹೆಸರಿರಲ್ಲ, ಮಾಲೀಕತ್ವ ಇರೋದಿಲ್ಲ ಅಂದ್ರೆ ಡಿಫ್ರೆನ್ಸ್ ಏನು ಸರ್? ಹೇಳ್ತಾರೆ, ಇದೇನು ಅಂದ್ರೆ ಸುಧಾರಣೆಗಳನ್ನ ಏಕದಂ ತರಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಹಂತ ಹಂತವಾಗಿ ಜಾರಿ ಮಾಡಬೇಕಾಗ್ತದೆ. ನೀವು ಒಂದೇ ಏಟಿಗೆ ಯಾವುದೇ ದೇಣಿಗೆಯನ್ನು ಸ್ವೀಕರಿಸೋಕಾಗೋಲ್ಲ ಅಂತ ಹೇಳ್ಬಿಟ್ರೆ, ಯಾವ ಪಕ್ಷಗಳು ಇದುವರೆಗೆ ಮಾಡ್ಕೊಂಡ್ ಬಂದಿರುವಂತಹ ವ್ಯವಸ್ಥೆಯಿಂದ ತಕ್ಷಣವೇ ಬದಲಾಗೋಕ್ ಸಾಧ್ಯವಿಲ್ಲ. ಒಂದು ವೇಳೆ ಈ ಎಲ್ಲಾ ದೇಣಿಗೆಗಳನ್ನ ಸ್ವೀಕರಿಸೋದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಲಿ, ಆಗ ಈ ಚುನಾವಣೆಗೆ ಯಾರು ನಿಲ್ತಾರೆ ಅವರ ಖರ್ಚುಗಳನ್ನು ಸರ್ಕಾರವೇ ನೋಡ್ಕೋಬೇಕು, ಆ ವ್ಯವಸ್ಥೆ ಬರಬೇಕು. ಬೇರೆ ಈಗ ಅಮೆರಿಕ ದೇಶದಲ್ಲಿ ಇದೆಯಲ್ಲ ವ್ಯವಸ್ಥೆ, ಬೇರೆ ಬ್ರಿಟನ್ ನಲ್ಲಿ ಇದೆಯಲ್ಲ, ಹಾಗೆ ಅಭ್ಯರ್ಥಿ ವೈಯಕ್ತಿಕವಾಗಿ ಹಣವನ್ನು ಖರ್ಚು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಒಂದೋ ಅದು ಆತನ ಪಕ್ಷದಿಂದ ಬರಬೇಕು, ಇಲ್ಲ ಸರ್ಕಾರವೇ ಆ ವೆಚ್ಚವನ್ನು ಭರಿಸಬೇಕು. ಇದು ಸುಧಾರಣೆಯ ಮುಂದಿನ ಹಂತ. ನೀವು ಇದುವರೆಗೆ ಭಾರತದಲ್ಲಿ ನಡ್ಕೊಂಡ್ ಬಂದಿರತಕ್ಕಂತಹ ಚುನಾವಣಾ ವ್ಯವಸ್ಥೆಯನ್ನ ಒಂದೇ ಬಾರಿಗೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಅನಾಮಧೇಯವಾಗಿ ಹಣ ಸಂಗ್ರಹ ಆಗ್ತಾ ಇತ್ತು, ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಯಾರು ಕೊಡ್ತಾ ಇದ್ದಾರೆ, ಯಾರು ತಗೋತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ತಗೋಬೇಕು ಅದನ್ನ ಪ್ರಶ್ನೆ ಮಾಡೋಣ. ಅದಕ್ಕೂ ಕೂಡ ಒಂದು ಸುಪ್ರೀಂ ಕೋರ್ಟ್ ಒಂದು ಮಾರ್ಗವನ್ನ ಸೂಚಿಸ್ತದೆ. ಅದನ್ನು ಪಕ್ಷಗಳು ಒಪ್ಕೊಂಡು ಅದೇ ತರ ಬದಲಾವಣೆ ಮಾಡುವಂತ ಅವಕಾಶ ಮುಂದಕ್ಕೆ ಬರ್ತದೆ ಅಂತ ನನಗೆ ಆಶಾಭಾವನೆ ಇದೆ. ಒಂದು ವಾದ ಇದೆ ಸರ್, ಚುನಾವಣಾ ಬಾಂಡ್ ಅಂತ ಹೆಸರಿದ್ರೂ ಕೂಡ, ಈ ರೀತಿಯ ನೀವು ಹೇಳಿದ ನಿಯಮಗಳಿದ್ರೂ ಕೂಡ ಸಂಗ್ರಹವಾದಂಥ ಹಣವನ್ನ ಚುನಾವಣೆಗೇ ಬಳಸಬೇಕು ಅಂತೇನಿಲ್ಲ. ಯಾರಿಗೆ ಹಣ ಸಿಗುತ್ತೋ ಅವರು ಮಾಧ್ಯಮಗಳ ಖರೀದಿಗೋ ಅಥವಾ ಜಾಹೀರಾತಿಗೋ ಹೀಗೆ ಬಳಸಬಹುದು ಅನ್ನುವಂಥ ಚರ್ಚೆ ಇದೆ ಸರ್. ಇದಕ್ಕೇನು ಹೇಳ್ತೀರಿ? ಸಹಜ. ಅದು ಯಾವಾಗ ಒಂದು ಪಕ್ಷಕ್ಕೆ ಹಣ ಬರ್ತದೋ ಅದು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದಕ್ಕೆ ಯಾವುದೇ ನಿರ್ದೇಶನ ಇಲ್ಲ. ಅದರಿಂದ ನೀವು ಮೂಲಕ್ಕೆ ತಡೆ ಒಡ್ಡುವಂತ ಅವಕಾಶ ಮುಂದೆ ಬರಲಿ, ಅದು ಸ್ವಾಗತಾರ್ಹ. ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.